ನಮಸ್ಕಾರ. ನಾನು ಅಕ್ಷತಾ ಅಂತ ಬೆಳಗಾವಿಯಿಂದ CSE VL ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಒಂದು ತುರ್ತು ನಿಧಿಯ ಸದಸ್ಯಳಾಗಿ ನನಗೆ 1 ಲಕ್ಷ ರೂಪಾಯಿ ಸಿಕ್ಕಿದೆ. ಸೊ 1 ಲಕ್ಷ ರೂಪಾಯಿ ನನಗೆ ಸಿಕ್ಕಿರೋದು ಹೇಗೆ ಅಂತ ಅಂದರೆ, ನಾನು ನನ್ನ ಶಾಪಲ್ಲಿ ಪ್ರತಿನಿತ್ಯ ಒಂದು ಉಳಿಸಿರುವಂಥ ಅಮೌಂಟನ್ನು ಸೇವಿಂಗ್ಸ್ ಮಾಡ್ತಾ ನನಗೆ ಇಂದು 1 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. 1 ಲಕ್ಷ ರೂಪಾಯಿ ಹಣನ ನಾನು ಹೀಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ನಾನು ನನ್ನ ಮಗನ ಶಾಲಾ ಫೀಸ್ ತುಂಬಕ್ಕೆ ಯೂಸ್ ಮಾಡಿಕೊಂಡೆ ಮೊದಲನೇದಾಗಿ. ಆಮೇಲೆ ನಾನು ನನ್ನ ಒಂದು ಕಷ್ಟದ ಕಾಲದಲ್ಲಿ ಒಂದಷ್ಟು ಸಾಲನ ತೊಗೊಂಡಿದ್ದೆ, ಅದಕ್ಕೆ ನಾನು ಯೂಸ್ ಮಾಡಿಕೊಂಡೆ. ಮತ್ತು ನಾನು ತುಂಬಾ ದಿನದಿಂದ ಒಂದು ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ ಕೋರ್ಸ್ಗೆ ಆ ಹಣನ ಇನ್ವೆಸ್ಟ್ ಮಾಡಿದೆ. ಸೊ ಹಾಗಾಗಿ ನನಗೆ ತುರ್ತು ನಿಧಿಯಿಂದ ತುಂಬಾ ಅನುಕೂಲ ಆಗಿದೆ. ತುರ್ತು ನಿಧಿಯಿಂದ ಎಲ್ಲರೂ ಅನುಕೂಲ ಪಡ್ಕೊಳ್ಳಿ. ಸೊ ನನ್ನನ್ನು ಈ ತುರ್ತು ನಿಧಿಗೆ ಕರೆತಂದಂತಹ ಚಂದ್ರು ಸರ್ ಆಗಿರ್ಬೋದು, ವೀಣಾ ಮ್ಯಾಮ್ ಆಗಿರ್ಬೋದು, ಎಲ್ರಿಗೂ ತುಂಬಾ ಧನ್ಯವಾದಗಳು. ಎಲ್ಲರೂ ನೀವು ಪ್ರತಿನಿತ್ಯ ಎಷ್ಟು ಉಳಿಸ್ತೀರೋ ಅಷ್ಟನ್ನು ಒಂದು ಹಣನ ಹೂಡಿಕೆ ಮಾಡಿ ನೀವು ಒಂದು ಸೇವಿಂಗ್ಸ್ ಮಾಡೋದ್ರಿಂದ ಒಂದು ಎಮರ್ಜೆನ್ಸಿ ಫಂಡ್ ನಿಮಗೆ ಕಷ್ಟದ ಕಾಲದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ನಾವು ನಮ್ಮ ಪರಸ್ಪರ ಪರಿವಾರದಿಂದ ಈ ಒಂದು ತುರ್ತು ನಿಧಿನ ಆರಂಭಿಸಿದ್ದಾರೆ ನಮ್ಮ ಚಂದ್ರು ಸರ್. ಆ ಒಂದು ತುರ್ತು ನಿಧಿ ಆರಂಭಿಸಿದಲ್ಲಿ ನನಗೆ ಮೊದಲನೇ ಸಲ ತುರ್ತು ನಿಧಿಯಲ್ಲಿ ನನಗೆ ಒಂದು 26,000 ರೂಪಾಯಿದ ಹಣ ಬಂದಿತ್ತು. ಆ ಹಣನ ತಗೊಂಡು ನನಗೆ ಸಾಕಷ್ಟು ಯೂಸ್ ಆಯಿತು. ಅದೇ ಥರನೇ ನನಗೆ ಯೂಸ್ ಆಗಿರೋದ್ರಿಂದ ಈ ಥರ ಇನ್ವೆಸ್ಟ್ ಮಾಡಿದರೆ ಈ ಥರ ಇರುತ್ತೆ ಅಂತ ಒಂದು ಅಂಡರ್ಸ್ಟ್ಯಾಂಡ್ ಆದಮೇಲೆ ನಾನು 1 ಲಕ್ಷ ರೂಪಾಯಿದ ಹೂಡಿಕೆನ ಮಾಡಿ ಈಗ ನನಗೆ ಆ 1 ಲಕ್ಷ ರೂಪಾಯಿ ಸಿಕ್ಕಿದೆ. 1 ಲಕ್ಷದಲ್ಲಿ ಬಂದಿರೋ ಅಮೌಂಟು ತುಂಬಾ ಖುಷಿಯಾಗಿದೆ ನನಗೆ. ಸೊ ನಮ್ಮ ಪರಸ್ಪರ ಪರಿವಾರದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಹಾಗೆ ಚಂದ್ರು ಸರ್ ಥ್ಯಾಂಕ್ ಯು. ಎಲ್ಲರೂ ಒಂದು ತುರ್ತು ನಿಧಿಲಿ ಹಣನ ಹೂಡಿಕೆ ಮಾಡಿ